ಓಂ ಶಾಂತಿ. ಇಂದು ಸದ್ಗುರುವಾರದ ದಿನ ಎಲ್ಲ ಸಹೋದರ ಸಹೋದರಿಯರ ಬಹಳ ಸ್ನೇಹಭರಿತ ನೆನಪನ್ನು ತೆಗೆದುಕೊಂಡು ವತನಕ್ಕೆ ತಲುಪುತ್ತಲೇ ವತನದಲ್ಲಿ ಬಹಳ ದೂರದಿಂದ ಬಾಬಾ ಬರುತ್ತಾ ಇರುವುದನ್ನು ಕಂಡೆ. ಹಾಗೂ ಬಾಬಾ ಎದುರಿಗೆ ಬಂದ ನಂತರ ಬಾಬಾನ ಚೆಹರೆಯ ಮುಖಾಂತರ ಭಿನ್ನ ಭಿನ್ನ ತರಹದ ಅನುಭೂತಿ ಆಗುತ್ತಿತ್ತು. ಹಾಗೂ ಬಾಬಾನ ಹಸ್ತದಲ್ಲಿ 2 ಪ್ರಕಾರದ ಮಾಲೆಗಳಿದ್ದವು. ಒಂದು ಮಾಲೆಯಾಗಿತ್ತು ಹೂವಿನದು ಹಾಗೂ ಒಂದು ಮಾಲೆಯಾಗಿತ್ತು ಮುತ್ತಿನದ್ದು. ಹಾಗೂ ಬಾಬಾನ ನೋಡುತ್ತಿದ್ದಂತೆ ಬಾಬಾನ ವರದಾನಿ ಸ್ವರೂಪ ಹಾಗೂ ಬಾಬಾನ ದಾತಾ ಸ್ವರೂಪ ಹಾಗೂ ಬಾಬಾನ ಭಕ್ತರ ಪ್ರತಿ ಸ್ನೇಹಿ ಹಾಗೂ ರಿಟರ್ನ್ ದಯಾ ಸ್ವರೂಪ ಕಾಣಿಸುತ್ತಿತ್ತು. ಬಾಬಾ ನಗುತ್ತಾ 2 ಮಾಲೆಯನ್ನು ನೋಡುತ್ತಿದ್ದರು. ನಂತರ ಬಾಬಾ ಹೇಳಿದರು, ಬಾ ಮಗು. ಆಗ ನಾನು ಹೇಳಿದೆ, ಬಾಬಾ ನೀವು ಎಲ್ಲಿಂದ ಬಂದಿದ್ದೀರಿ? ಬಾಬಾ ಹೇಳಿದರು, ಎಲ್ಲಿಂದ ಅಂತ ಹೇಳಲೇ, ಈ ಸಮಯದಲ್ಲಿ ಈ ತಿಂಗಳ ಮಹತ್ವದ ಕಾರಣ ಭಗತರು ತಮ್ಮ ಶ್ರದ್ಧೆ ಭಾವನೆ ಯಥಾಶಕ್ತಿ ಅನುಸಾರ ಯಾವುದಾದರೂ ಶ್ರೇಷ್ಠ ಕಾರ್ಯ ಮಾಡುತ್ತಿದ್ದಾರೆ. ಅದಕ್ಕೆ ತಂದೆಯು ತನ್ನ ಭಗತ್ ಮಕ್ಕಳನ್ನು ನೋಡುತ್ತಾ ಅವರ ತ್ಯಾಗ ಹಾಗೂ ಪರಿಶ್ರಮವನ್ನು ನೋಡಿ ತಂದೆಗೆ ದಯೆಯೂ ಬರುತ್ತಿತ್ತು. ದಯೆಯ ಜೊತೆಗೆ ಅವರ ಭಾವನೆಗಳಿಗೆ ತಂದೆ ಅವರಿಗೆ ರಿಟರ್ನ್ ಸಹ ಕೊಡುತ್ತಿದ್ದರು. ಅದಕ್ಕೆ ಬಾಬಾರವರು ನಗುತ್ತಾ ಇದ್ದರು. ಹಾಗೂ ಬಾಬಾ ಹೇಳಿದರು, ತಂದೆ ಅವರ ಭಾವನೆಗಳಿಗೆ ರಿಟರ್ನ್ ಕೊಡಲು ಡ್ರಾಮಾ ಅನುಸಾರ ಬಂಧಿತರಾಗಿದ್ದಾರೆ. ಹಾಗೂ ಆ ಮಕ್ಕಳು 1 ಸೆಕೆಂಡ್ನ ಅನುಭೂತಿಗಾಗಿ ಎಷ್ಟು ಪರಿಶ್ರಮ ಹಾಗೂ ಎಷ್ಟು ಪ್ರಕಾರದ ಕಷ್ಟವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನಂತರ ಬಾಬಾರವರು ಆ ಮಾಲೆಯನ್ನು ನೋಡುತ್ತಿದ್ದರು. ಅದರಿಂದ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಬಂದಿತು, ಇಂದು ಬಾಬಾರವರು 2 ಮಾಲೆ ಯಾವುದು ತೆಗೆದುಕೊಂಡಿದ್ದರೆಂದು. ಅದರಿಂದ ಹೂವಿನ ಮಾಲೆ ಏನಿತ್ತು ಅದರಿಂದ ಎಂತಹ ಸುಂದರ ಸುಗಂಧ ಹಾಗೂ 4 ಕಡೆ ಬಹಳ ಸುಂದರ ವಾತಾವರಣ ಬಹಳ ಸುಗಂಧವಾಗಿ ಆಗುತ್ತಿತ್ತು. ಅದಕ್ಕೆ ಬಾಬಾರವರು ನಗುತ್ತಿದ್ದರು. ಹಾಗೂ ಅದರ ಸುಗಂಧದ ಅಲೆಗಳಿಂದ ಸೂಕ್ಷ್ಮ ವತನದ ಒಳಗೆ ಅನೇಕ ಪ್ರಕಾರದ ಲೈಟ್ನ ಕಿರಣಗಳು ಹರಡುತ್ತಾ ಇದ್ದವು. ಹಾಗೂ 2ನೇದು ಮುತ್ತಿನ ಹಾರದ ಮೇಲೆ ಮಾಲೆಯಲ್ಲಿ ಪ್ರತಿಯೊಂದು ಮುತ್ತಿನ ಒಳಗೆ ಭಿನ್ನ ಭಿನ್ನ ಪ್ರಕಾರದ ಹೊಳಪಿತ್ತು. ಅದಕ್ಕೆ ಬಾಬಾ ಹೇಳಿದರು, ಆ ಮಗು ನೋಡಿದೆಯಾ ಈ ಮಾಲೆ ಏನು ಎಂದು. ನಂತರ ಬಾಬಾ ಹೇಳಿದರು, ಹೂವಿನ ಮಾಲೆ ಏನಿತ್ತು ಅದು ಆ ಮಕ್ಕಳು ಯಾರು ಬ್ರಾಹ್ಮಣ ಜೀವನದ ಸರ್ವ ಮರ್ಯಾದೆಗಳ ಸಂಪೂರ್ಣ ರೀತಿಯಿಂದ ಪಾಲನೆ ಮಾಡುತ್ತಾರೆ ಹಾಗೂ ಆ ಮರ್ಯಾದೆಗಳ ಕಾರಣ ಅವರ ಒಳಗೆ ಶಕ್ತಿ ಹಾಗೂ ಅವರ ಒಳಗೆ ವರದಾನ ಹಾಗೂ ತಂದೆಯಿಂದ ಅನುಭೂತಿ ಏನು ತಂದೆಯಿಂದ ಶಕ್ತಿಗಳನ್ನು ತೆಗೆದುಕೊಳ್ಳುವ ಇನ್ನೂ ಬಹಳ ಸುಂದರ ಪ್ರಾಪ್ತಿ ಆಗುತ್ತಿರುತ್ತದೆ. ಬಾಬಾ ಹೇಳಿದರು, ಬಹಳ ಮಕ್ಕಳಿದ್ದಾರೆ, ಮರ್ಯಾದೆಗಳನ್ನು ಒಳ್ಳೆಯ ರೀತಿಯಲ್ಲಿ ಈ ಜೀವನದಲ್ಲಿ ಪಾಲನೆ ಮಾಡುತ್ತಾ ಇದ್ದಾರೆ. ನಂತರ ಬಾಬಾ ಹೇಳಿದರು, 2ನೇ ಪ್ರಕಾರದ ಮಾಲೆಯು ತೋರಿಸಿದಂತೆ ಮುತ್ತಿನದ್ದು. ಅದರಲ್ಲಿ ಬರೆದಿತ್ತು, ಮೇಲೆ ಟಾಪ್ನಲ್ಲಿ ಬರೆದಿತ್ತು ತಂದೆ ಸಮಾನ ಅವ್ಯಕ್ತ ಫರಿಷ್ಠಾ. ನಂತರ ಮಧ್ಯದಲ್ಲಿ ಬರೆದಿತ್ತು ವಿದೇಹಿ ಹಾಗೂ ಸೈಡ್ನಲ್ಲಿ ಬರೆದಿತ್ತು ತಂದೆಯ ಹೆಜ್ಜೆಯನ್ನು ಇಡುವಂತಹ ಪದ್ಮಾಪದ್ಮ ಭಾಗ್ಯಶಾಲಿ. ಹಾಗೂ 3ನೇ ಕಡೆ ಬರೆದಿತ್ತು ಸಾಕ್ಷಾತ್ ಬ್ರಹ್ಮ ಬಾಪ್ ಸಮಾನ. ಇದು ಮುತ್ತಿನ ಮಾಲೆಯಾಗಿತ್ತು. ಅದಕ್ಕೆ ಬಾಬಾ ಏನು ಮಾಡಿದ್ದಾರೆಂದರೆ, ತಂದೆಯ ಸನ್ಮುಖದಲ್ಲಿ ಬಹಳ ಮಕ್ಕಳು ಬಂದರು. ಅದಕ್ಕೆ ಬಾಬಾರವರು ಹೂವಿನ ಮಾಲೆಯನ್ನು ಎಲ್ಲ ಮಕ್ಕಳಿಗೂ ಕೊಟ್ಟರು. ಹಾಗೂ ಮಕ್ಕಳ ಕೊರಳಿಗೆ ತಲುಪುತ್ತಿದ್ದಂತೆ ಬಹಳ ಮಕ್ಕಳ ಒಳಗೆ ಹೂವಿನ ಮಾಲೆಯಲ್ಲಿನ ಹೂವುಗಳು ಕಡಿಮೆ ಆಗುತ್ತಿದ್ದವು. ಕೆಲವರ ಮೇಲೆ ಅರ್ಧದಷ್ಟು ಇತ್ತು, ಕೆಲವರ ಮಾಲೆ ಹಸ್ತದಲ್ಲಿ 2-4 ಇದ್ದವು, ಪೂರ್ಣ ಮಾಲೆ ಇರಲಿಲ್ಲ. 2-4 ಮಕ್ಕಳಲ್ಲಿ ಮಾತ್ರ ಮಾಲೆಯು ಬಹಳ ಸರಿ ಇದ್ದವು. ಅದಕ್ಕೆ ಬಾಬಾರವರು ಹೇಳಿದರು, ನೋಡಿ ಈ ಬ್ರಾಹ್ಮಣ ಜೀವನದ ಒಳಗೆ ಮಕ್ಕಳು ಬ್ರಾಹ್ಮಣ ಜೀವನದ ಮರ್ಯಾದೆಗಳನ್ನು ಅರ್ಥವೂ ಮಾಡಿಕೊಂಡಿದ್ದಾರೆ, ಪಾಲನೆಯೂ ಮಾಡುತ್ತಾ ಇದ್ದಾರೆ. ಆದರೆ ನಡೆಯುತ್ತಾ ಯಾವುದಾದರೊಂದು ಸಂಸ್ಕಾರದ ಕಾರಣ ಆ ಮರ್ಯಾದೆಗಳಿಂದ ಸಡಿಲ ಆಗುತ್ತಾರೆ. ಸಡಿಲ ಆಗುವ ಕಾರಣ ಅವರ ಜೀವನದ ಒಳಗೆ ಪ್ರಾಪ್ತಿಗಳ ಅನುಭವ ಕಡಿಮೆ ಆಗುತ್ತಿದ್ದವು. ನಂತರ ಪುನಃ ಬಾಬಾನಿಗೆ ಹೇಳುತ್ತಾರೆ, ಏನು ಮಾಡುವುದು, ಪುರುಷಾರ್ಥ ಏನು ಮಾಡುವುದು, ಅನುಭೂತಿ ಹೇಗೆ ಮಾಡಿಕೊಳ್ಳುವುದು. ಅದಕ್ಕೆ ಬಾಬಾ ಹೇಳಿದರು, ತಂದೆಯು ಸಹಜ ರೀತಿ ಎಂದು ಹೇಳಲಾಗಿದೆ. ಮರ್ಯಾದೆಗಳ ಈ ಸಮಯದ ಒಳಗೆ ಬಹಳ ಗಮನದಿಂದ ಬ್ರಾಹ್ಮಣ ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ. ಈ ಮರ್ಯಾದೆಯೇ ಸೇಫ್ಟಿಯ ಸಾಧನವಾಗಿದೆ ಹಾಗೂ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶ್ರೇಷ್ಠ ಸಾಧನ. ನಂತರ ಮುತ್ತಿನ ಮಾಲೆಯನ್ನು ಬಾಬಾ ತೋರಿಸಿ ಹಾಗೂ ಹೇಳಿದರು, ಈ ಮಾಲೆ ಆ ಮಾಲೆಯಾಗಿದೆ. ಯಾರು ತಂದೆಯ ಸೇವೆಯ ಜೊತೆಗಾರರು ಯಾವ ರೀತಿ ಇದ್ದಾರೆಂದರೆ ತಂದೆಯ ಸಮಾನ ಸಮರ್ಪಣೆ ಹಾಗೂ
ಪೂರ್ತಿ ತ್ಯಾಗ ತಪಸ್ಸನ್ನು ಮಾಡಿದ್ದಾರೆ. ಆ ಪೂಜನೀಯ ಮಾಲೆ ಇಂದು ಕೂಡ ಭಕ್ತಾತ್ಮರು ಅವರ ಇಷ್ಟದ ರೂಪದಲ್ಲಿ ನೆನಪು ಮಾಡುತ್ತಿದ್ದಾರೆ. ನಂತರ ಬಾಬಾರವರು ಏನು ಮಾಡಿದ್ದಾರೆಂದರೆ, ನಂತರ ಮಕ್ಕಳಿಗೆ ಮುತ್ತಿನ ಹಾರವನ್ನು ಕೊಟ್ಟರು. ಬಾಬಾ ಹೇಳಿದರು, ಪ್ರತಿಯೊಂದು ಮಗುವನ್ನು ತಂದೆ ಇಷ್ಟದ ಸಮಾನ ನೋಡುತ್ತಾರೆ ಹಾಗೂ ಮಕ್ಕಳು ಆಗಲೇಬೇಕಾಗಿದೆ. ಮಾಲೆಯು ಮಕ್ಕಳ ಕೈಗೆ ಸಿಗುತ್ತಿದ್ದಂತೆ ಆ ಮಾಲೆಯು ಕೈಗೆ ಸಿಗದೆ ದೂರದಿಂದ ಕಂಡುಬರುತ್ತಿತ್ತು ಹಾಗೂ ಹಿಡಿದುಕೊಳ್ಳುವ ಪ್ರಯತ್ನ ಪಡುತ್ತಿದ್ದರು. ಆದ್ದರಿಂದ ಬಾಬಾ ಹೇಳಿದರು, ಈಗಲೂ ಸಹ ಮಕ್ಕಳು ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಮಾಡದ ಕಾರಣ ಇಷ್ಟದ ಮಾಲೆಯಾಗಿದೆ. ಅದಕ್ಕೂ ಭಗತರು ಹೇಳುತ್ತಾರೆ, ನಾವು ದರ್ಶನೀಯ ರೂಪದಲ್ಲಿ ನೋಡುತ್ತೇವೆ, ತಂದೆಯವರನ್ನು ಇಷ್ಟದ ಹಾಗೆ ಮಾಡುತ್ತಾರೆ. ಆದರೆ ಮಕ್ಕಳು ಕೂಡ ಭಗತರ ತರಹ ದೊಡ್ಡವರಿಗೆ ಹಾಗೂ ತಂದೆಯನ್ನು ಇಷ್ಟದೇವನ ರೂಪದಲ್ಲಿ ನೋಡುತ್ತಾರೆ. ಅದಕ್ಕೆ ಬಾಬಾರವರು ಹೇಳಿದರು, ಪ್ರತಿಯೊಂದು ಮಗುವು ಸಂಪನ್ನ ಆಗಬೇಕಾಗಿದೆ ಹಾಗೂ ತಂದೆ ಸಮಾನ ಅವ್ಯಕ್ತ ಫರಿಷ್ಠಾ ರೂಪ ಧಾರಣೆ ಮಾಡಬೇಕಾಗಿದೆ ಹಾಗೂ ವಿಜಯಿಯಾಗಬೇಕಾಗಿದೆ. ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಪದ್ಮಾಪದ್ಮ ಭಾಗ್ಯಶಾಲಿಯಾಗಬೇಕಾಗಿದೆ. ಆದ್ದರಿಂದ ತಂದೆಗಂತೂ ಈ ಸಮಯದಲ್ಲಿ ಮಕ್ಕಳ ಪ್ರತಿ ಶುಭ ಭಾವನೆ ಇದೆ. ನಂತರ ಬಾಬಾರವರು ಎಲ್ಲ ಮಕ್ಕಳಿಗೆ ದೃಷ್ಟಿ ಕೊಟ್ಟ ಹಾಗೆ ಪ್ರತಿಯೊಬ್ಬರ ಕೊರಳಲ್ಲಿ ಹೂವಿನ ಮಾಲೆ ತಲುಪುತ್ತಲೇ ಮಾಲೆಯ ಒಂದೊಂದು ಹೂವಿನಿಂದ ಲೈಟ್ ಹೊರಬರುತ್ತಿತ್ತು ಹಾಗೂ ಆ ಲೈಟ್ ಬಹಳ ಸುಂದರ ಅನುಭವ ಮಾಡಿಸುತ್ತಿತ್ತು. ನಂತರ ಪ್ರತಿಯೊಬ್ಬರ ಹತ್ತಿರ ಮುತ್ತಿನ ಹಾರ ತಲುಪಿತು. ನಂತರ ಬಾಬಾ ಹೇಳಿದರು, ನೋಡಿ, ತಂದೆ ಮಕ್ಕಳಿಗಾಗಿ ಏನು ಮಾಡುತ್ತಾರೆ ಹಾಗೂ ಮಕ್ಕಳು ಕೆಲವೊಮ್ಮೆ ಮಾಯೆಯ ಮಾತಿನಲ್ಲಿ ಬಂದು ವಿಸ್ಮೃತಿಯ ಕಡೆಗೆ ಹೊರಟು ಹೋಗುತ್ತಾರೆ. ಆದರೆ ತಂದೆಯನ್ನು ಮುಂದಿಟ್ಟು ಏನು ತಂದೆ ಕೊಡುತ್ತಾ ಇದ್ದಾರೆ, ಒಬ್ಬ ಬಾಬಾನೇ ಸಾಥಿಯಾಗಿದ್ದಾರೆ, ಬಾಬಾನ ಕೈಯನ್ನು ಹಿಡಿದು ನಡೆಸುತ್ತಾ ಇದ್ದಾರೆ. ಈ ಸ್ಥಿತಿಯ ಮೇಲೆ ಗಮನ ಕೊಟ್ಟರೆ ಸದಾ ಈ ಅನುಭವ ಮಾಡುತ್ತೀರಿ, ನಾವು ತಂದೆಯ ಕೊರಳಿನ ಹಾರವಾಗುತ್ತಿದ್ದೇವೆ ಹಾಗೂ ತಂದೆ ನಮ್ಮ ಜೊತೆಗಾರರಾಗಿದ್ದಾರೆ. ನಂತರ ಬಾಬಾನಿಗೆ ಭೋಗ ಸ್ವೀಕಾರ ಮಾಡಲಾಯಿತು ಹಾಗೂ ಬಾಬಾ ಎಲ್ಲರನ್ನು ವತನದಲ್ಲಿ ಇಮರ್ಜ್ ಮಾಡುತ್ತಾ ಬಾಬಾ ಬಹಳ ಪ್ರೀತಿಯಿಂದ ದೃಷ್ಟಿ ಹಾಗೂ ದೃಷ್ಟಿಯ ಜೊತೆ ವರದಾನವನ್ನು ಕೊಡುತ್ತಾ ಇದ್ದರು. ಓಂ ಶಾಂತಿ.